ನೋಡಿ ಇದೆಲ್ಲ ಮುಂಚೆ ಗೊತ್ತಿದೆ ನಿಮ್ಗೆ, ರಾಜಕೀಯ ಒಡೆದು ಪ್ರಜಾಕೀಯ, ದ ರಿಯಲ್ ಪ್ರಜಾಕೀಯ ಅಂತ, ದ ರಿಯಲ್ ಪ್ರಜಾಕೀಯ ಅಂತ, TRP ಅಂತ ಹಂಗೂ ಅನ್ಕೊಬಹುದು. ಅಂದ್ರೆ ಇದುವರೆಗಿದ್ದ ಪ್ರಜಾಕೀಯ ರಿಯಲ್ ಅಂತ ಅನ್ಬೋದು. ಬಟ್ ನನ್ನ ಪ್ರಕಾರ ಇದ್ರ ಮೇಲೆ ನಿಮಗೆ ಗೊತ್ತಾಗತ್ತೆ ಇದು ರಿಯಲ್ ಪ್ರಜಾಕೀಯ ಅಂತ. ನನಗೂ ಏನಂದ್ರೆ ನಿಮ್ಗೆಲ್ಲ ಗೊತ್ತು, ಸ್ಟಾರ್ಟ್ ಮಾಡಿದಾಗಿಂದ ನಾನು ಏನೇನು ಫೇಸ್ ಮಾಡಿದೆ ನೀವೆಲ್ಲ ನನ್ನ ಜೊತೆಲೇ ಇದ್ದೀರಾ, ನೋಡಿದ್ದೀರಾ. ನಾನು ಯಾವುದೋ ಒಂದು ಪಕ್ಷದ ಜೊತೆ ಹೋದೆ, ಅವ್ರು ನನಗೆ ಕನ್ವಿನ್ಸ್ ಮಾಡಿರಲಿಲ್ಲ, ನೀವು ಹೇಳೋದೆಲ್ಲ ಕರೆಕ್ಟು, ನಾವು ನಿಮ್ಮ ಜೊತೆ ಹಂಗೆ ಇರ್ತೀವಿ ಅಂತ. ಕೊನೆಗೆ ಟಿಕೆಟ್ ಕೊಡೋ ಟೈಮಲ್ಲಿ ಇಲ್ಲಪ್ಪ ನಾವಿಲ್ಲಿ ಮೈನ್ ಟಿಕೆಟ್ ಕೊಡೋದು ಅಂದರು. ಆಮೇಲೆ ನಾನೇ ಟಿಕೆಟ್ ತಗೊಂಡ್ಬಿಟ್ಟೆ ಅಲ್ಲಿಂದ. ಅದಾದ್ಮೇಲೆ ನಂದೇ ಒಂದು ಪಕ್ಷ ಮಾಡಿದೆ. ಆಮೇಲೆಲ್ಲ ಇಂಟರ್ವ್ಯೂ ಮಾಡ್ಬಿಟ್ಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋಣ ಅಂದ್ಬಿಟ್ಟು ಮ್ಯಾನಿಫೆಸ್ಟೋಸ್ ತನ್ನಿ ಅಂದೆ. ಎಲ್ಲ ಮ್ಯಾನಿಫೆಸ್ಟೋಸ್ ತಂದ್ರು. ಬಟ್ ನಾನು ಯಾವಾಗ ವೋಟ್ರಾಗಿ ಯೋಚನೆ ಮಾಡೋದ್ರಿಂದ ನಾನು ವೋಟ್ರಾಗಿ ಯೋಚನೆ ಮಾಡೋಕೆ ಶುರು ಮಾಡಿದೆ, ಇವನು ಏನೋ ಹೇಳ್ತಾನೆ, ನನಗೆ ಬೇಕಿರೋದೇನೋ ಇವನು ಹೇಳ್ತಿರೋದೇನೋ ಅಲ್ವಾ, ಇದು ಸರಿ ಇಲ್ಲ ಅಂತ ಅನ್ನಿಸ್ತು. ಆಮೇಲೆ ಅದು ಬೇಡ ಅಂದ್ಬಿಟ್ಟು ಟಿಕೆಟ್ ಜನರ ಹತ್ರನೇ ಹೋಗಿ ನೀವೇ ಸೈನ್ ಮಾಡಿಸ್ಕೊಂಡ್ ಬನ್ನಿ ಅಂದೆ. ಅದು ಸ್ಟಾರ್ಟ್ ಆಯ್ತು. ಬಟ್ ಏನಂದ್ರೆ ಒಬ್ಬೊಬ್ರು 50-60 ಸೈನ್ ಮಾಡಿಸ್ಕೊಂಬರೋರು, 100 ಸೈನ್ ಮಾಡಿಸ್ಕೊಂಬರೋರು, ಅದು ಯಾರು ಏನು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಚೆಕ್ ಮಾಡ್ರಲ್ಲಿ ಫೋನ್ ಯಾರು ಎತ್ತನೂ ಇರಲಿಲ್ಲ. ಆಮೇಲೆ ಅದು ಅನಿವಾರ್ಯ ಆಯಿತು ಟಿಕೆಟ್ ಕೊಡೋದಕ್ಕೆ. ಅದನ್ನ ಬಿಟ್ಟು ಇನ್ನೊಂದು ಸ್ಟೆಪ್ ಹೋಗಿದ್ದೀವಿ. ಇದನ್ನ ನೋಡಿ ಹೆಂಗಿರುತ್ತೆ ಅಂತ. ಇದನ್ನ ನೋಡ್ರ ಮೇಲೆ ನಿಮ್ಗೆ ಚೆನ್ನಾಗಿ ಮಾತಾಡ್ಬೋದು, ಡಿಸ್ಕಸ್ ಮಾಡ್ಬೋದು. ಒಂದ್ಸತಿ ಓಪನ್ ಮಾಡೋಣ. ಇಲ್ಲಿ ನೋಡಿ, ಫಸ್ಟ್ ಇಂಗ್ಲೀಷು, ನಥಿಂಗ್ ಕ್ಯಾನ್ ಚೇಂಜ್ ಹಿಯರ್. ಈ ತರ ಜನಗಳು ಇರ್ತಾರೆ. ಅವ್ರೇನಂದ್ರೆ ಹೋಪ್ಲೆಸ್ ಪೀಪಲ್ ಅಂತ, ಬೇಜಾರು ಮಾಡ್ಕೊಂಬೇಡಿ. ಹೋಪ್ಲೆಸ್ ಪೀಪಲ್ ಇಲ್ಲಿ ಯಾರು ಅಲ್ಲ, ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಹಾಕಿದ್ದೀನಿ ಹೋಪ್ಲೆಸ್ ಪೀಪಲ್ ಅಂತ. ಎರಡನೇದು ಮೈ ಲೀಡರ್ ವಿಲ್ ಫಿಕ್ಸ್ ಎವ್ರಿಥಿಂಗ್. ಪೊಸೆಸ್ಡ್ ಪೀಪಲ್ ಅಂತ, ಅದು ಕನ್ನಡದಲ್ಲಿ ಹೇಳಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. ಓಕೆ, ದ ಓನರ್, ದಿಸ್ ಈಸ್ ಮೈ ಕಂಟ್ರಿ, ಮೈ ಸ್ಟೇಟ್, ಮೈ ಟೌನ್, ಮೈ ವಿಲೇಜ್, ದಿಸ್ ಗವರ್ಮೆಂಟ್ ರನ್ಸ್ ಆನ್ ಮೈ ಟ್ಯಾಕ್ಸ್ ಮನಿ, ಐ ಆಮ್ ನಾಟ್ ಎ ಫಾಲೋಯರ್, ಐ ಆಮ್ ದ ಲೀಡರ್. ಪೀಪಲ್ ಹೂ ಆರ್ ಅವೇಕ್, ನಿಜವರಿಕೆಯಿಂದಿರೋ ಜನ, ಅವ್ರು ಮಾತ್ರ ಕಂಟಿನ್ಯೂ ಮಾಡಿ, ಬೇರೆಯವ್ರಿಗೆ ನೋ ಎಂಟ್ರಿ ಅಂತ ಹಾಕಿದ್ದೀವಿ. ಇದು ಕನ್ನಡದಲ್ಲಿ ಹಾಕಿ ಒಂದ್ಸತಿ ಗೊತ್ತಾಗುತ್ತೆ. ಕನ್ನಡದಲ್ಲಿ ಒಂದು 5-6 ಲ್ಯಾಂಗ್ವೇಜ್ ಅಲ್ಲಿ ಇದೆ ಇದು. ನೋಡಿ, ಪ್ರವೇಶ ನಿಷಿದ್ಧ, ಇಲ್ಲಿ ಏನು ಬರ್ತಲ್ಲ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಅವರು ಪರ ಇರೋ ಜನ. ನನ್ನ ನಾಯಕ ಎಲ್ಲ ಸರಿಪಡಿಸ್ತಾನೆ ಅನ್ನೋನು ಅಲ್ಲಿ ಹತಾಶರಾಗಿರೋ ಜನ. ಇದು ನನ್ನ ನಾಯಕ ಎಲ್ಲ ಸರಿ ಮಾಡಿದ್ರು ಪರವಶರಾಗಿರೋ ಜನ. ಅವರಿಬ್ಬರಿಗೂ ಇಲ್ಲಿ ಎಂಟ್ರಿ ಇಲ್ಲ. ಸ್ವಾಗತ ಏನಂದ್ರೆ ಮಾಲೀಕನ ತರ ಯೋಚನೆ ಮಾಡ್ತಿದ್ರು. ಇದು ನನ್ನ ದೇಶ, ನನ್ನ ರಾಜ್ಯ, ನನ್ನ ಪಟ್ಟಣ, ನನ್ನ ಹಳ್ಳಿ, ಸರ್ಕಾರ ನನ್ನ ತೆರಿಗೆ ಹಣದಿಂದ ನಡೀತಿದೆ, ನಾನು ಹಿಂಬಾಲಕನಲ್ಲ, ನನ್ನ ನಾಯಕ, ಎಚ್ಚರವಾಗಿ ಇಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ. ಸ್ವತಂತ್ರ, ಇಂಡಿಪೆಂಡೆಂಟ್ ಅಂತಾನೆ ಇರೋದು. ಇಲ್ಲಿ ನಾನು ಇತರರ ಅಭಿಪ್ರಾಯಗಳಿಂದ ನಿರುತ್ಸಾಹಿತನಾಗುವುದಿಲ್ಲ. ನಾನು ಇಬ್ಬರ ಒಪಿನಿಯನ್ ಮೇಲೆ ಡಿಪೆಂಡ್ ಆಗಿರಲ್ಲ. ಆಮೇಲೆ ನಾನು ಯಾವುದೇ ಪಕ್ಷ, ನಾಯಕ, ಅವರ ವಾಕ್ಚಾತುರ್ಯ, ವಾಗ್ದಾನಗಳು, ಹಣ, ರ್ಯಾಲಿಗಳು, ಸಾಮಾಜಿಕ ಸೇವೆಗಳು, ದೋಷಾರೋಪ, ಪ್ರತಿಭಟನೆಗಳಿಂದ ಪ್ರಭಾವಿತ, ಇವೆಲ್ಲ ರೆಗ್ಯುಲರ್ ಆಗಿ ನಾವು ಪ್ರಭಾವಿತರಾಗೋದು ಹೆಂಗೆ ಅಂದ್ರೆ ಈ ತರ ಯಾವುದು ಆಗಲ್ಲ. ನಾನು ಒಂದ್ಸತಿ ಪ್ರತಿಭಟನೆ ಮಾಡ್ತೀನಿ ಅಂದ್ರೆ ರೈಟ್ ಟು ರೀಕಾಲ್. ಅದು ಸಂವಿಧಾನದಲ್ಲಿ ತಿದ್ದುಪಡಿ ಕೂಡ ನಾನು ಪ್ರತಿಭಟನೆ ಮಾಡೋದು ಮಾಡ್ಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ಕಷ್ಟ ಇದನ್ನ ಮೇಂಟೈನ್ ಮಾಡೋದು, ಇದನ್ನ ಹೋಲ್ಡ್ ಮಾಡೋದು ಕಷ್ಟ. ಅದಕ್ಕೋಸ್ಕರ ಅದನ್ನ ನಾನು ಕೇವಲ ರೈಟ್ ಟು ರೀಕಾಲ್ಗಾಗಿ ಪ್ರತಿಭಟಿಸ್ತೇನೆ. ಸಂವಿಧಾನಕ್ಕೆ ತಿದ್ದುಪಡಿ ಆಗುವವರೆಗೂ ಅದು ಆಗಬೇಕು, ಅದೊಂದು ದೊಡ್ಡ ನ್ಯೂಸ್ ಆಗಬೇಕು. ಆ ರೈಟ್ ಟು ರೀಕಾಲ್ ಬರಬೇಕು. ಆ ರೈಟ್ ಟು ರೀಕಾಲ್ ಬರೋಕು ಒಂದು ಪ್ರೊಸೀಜರ್ ಇದೆ. ಸುಮ್ಮನೆ ರೈಟ್ ಟು ರೀಕಾಲ್ ಮಾಡೋಕ್ಕಾಗಲ್ಲ. ಆ ಪ್ರೊಸೀಜರ್ ಹೇಳ್ತೀನಿ ನೆಕ್ಸ್ಟ್. ಓಕೆ, ನನ್ನ ಬೇಡಿಕೆಗಳ ಪ್ರಕಾರ ಕೆಲಸ ಮಾಡುವ ಒಬ್ಬ ಕಾರ್ಮಿಕ ನನಗೆ ಬೇಕು ಅನ್ನೋದೊಂದು ಬದಲಾವಣೆ ಈ ದೇಶದಲ್ಲಿ ಆಗಬೇಕು ಅನ್ನೋದಕ್ಕೋಸ್ಕರ ಒಪ್ಪಿಗೆ ಮತ್ತು ಮುಂದುವರಿದು. ಇಲ್ಲಿ ಸಿಂಪಲ್ ಆಗಿದೆ. ಇದು ಎಲ್ಲರ ಫೋನಲ್ಲೂ ಕೂಡ ಇನ್ನು ಜಿಮೇಲ್ ಲಾಗಿನ್ ಆಗಿರುತ್ತೆ. ಆ ಲಾಗಿನ್ ಐ ಡಿ ಹಾಕ್ಬಿಟ್ಟು ಒಳಗಡೆ ಹೋಗ್ಬೋದು, ಯಾರು ಬೇಕಾದ್ರೂ ಕೂಡ. ಸೊ ಲಾಗಿನ್ ಐ ಡಿ ಹಾಕಿ ಒಳಗಡೆ ಹೋಗಿ ನೋಡಿ, ಐ ಕನ್ಫರ್ಮ್ ದಟ್ ರಿಜಿಸ್ಟ್ರೇಷನ್. ನಾನೆಲ್ಲ ನನ್ನ ಜವಾಬ್ದಾರಿಯುತವಾಗಿ ನಾನು ಮಾಡ್ತೇನೆ ಅನ್ನೋದಕ್ಕೋಸ್ಕರ ಪ್ರೈವಸಿ ಇದ್ರ ಪ್ರಕಾರ ಮಾಡಿದ್ದೀವಿ. ಇಲ್ಲಿ ಸೈನ್ ಇನ್ ಮಾಡಿ ನೋಡಿ. ಸೈನ್ ಇನ್ ಮಾಡಿದ್ರೆ ಅವ್ರ ಹೆಸರು ಬರುತ್ತೆ, ಎಲ್ಲ ಬರುತ್ತೆ. ಒಂದು ಡೆಮೋ ಆಸ್ಪಿರೆಂಟ್ ಅಂತ ಮಾಡಿದ್ದೀವಿ ಸದ್ಯಕ್ಕೆ. ಇವಾಗ ಡೆಮೋ ವೋಟರ್, ಇದು ವೋಟರ್ ಆರ್ ಎನಿ ಸಿಟಿಸನ್, ಯಾರು ಬೇಕಾದ್ರೂ ಬರ್ಬೋದು ಇದ್ರೊಳಗಡೆ. ಇಲ್ಲೇ ದ ರಿಯಲ್ ಪ್ರಾಜೆಕ್ಟ್. ಫ್ರಮ್ ಟುಡೇ ಐ ಆಮ್ ನಾಟ್ ಎ ಫಾಲೋಯರ್ ಹೂ ಫಾಲೋಸ್ ಅದರ್ಸ್, ಬ್ಲೈಂಡ್ಲಿ ಫಾಲೋಸ್ ಅದರ್. ಐ ಆಮ್ ಎ ರೆವಲ್ಯೂಷನರಿ ಸಿಟಿಸನ್ ಹೂ ಹ್ಯಾಸ್ ಡಿಸೈಡ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ನಾನು ಜವಾಬ್ದಾರಿ ತಗೊಂತೀನಿ ಅನ್ನೋರು ಮಾತ್ರ ಇಲ್ಲಿ ಒಳಗೆ ಬರಬೇಕು ಅನ್ನೋದೇ ಮೈನ್ ಉದ್ದೇಶ. ಇಲ್ಲಿ ನೆಕ್ಸ್ಟ್ ಹೋಗಿ ಕನ್ನಡ ಇಂಗ್ಲೀಷ್ ಎರಡು ಹಾಕ್ಬಿಡಿ. ಕನ್ನಡ ಹಾಕಿ, ಎರಡು ಮಿಕ್ಸ್ ಮಾಡಿದ್ದೀರಾ, ಸ್ವಲ್ಪ ಕನ್ನಡ ಹಾಕಿ ನೋಡಿ. ಇದೆಲ್ಲ ಯಾರು ಏನೋ ಲಾಗಿನ್ ಆಗ್ತಾರೋ ಅವ್ರದ್ದೆಲ್ಲ ಬರುತ್ತೆ ಈ ಥರ. ಎಷ್ಟು ಜನ ಬೇಕಾದ್ರೂ ಲಾಗಿನ್ ಆಗ್ಬೋದು, ಲಕ್ಷ ಜನ, ಕೋಟಿ ಜನ ಬೇಕಾದ್ರೂ ಹಾಕ್ಬೋದು.
ಈ ಥರ ಬರುತ್ತೆ. ನೆಕ್ಸ್ಟ್ ಬ್ಯಾಕ್ ಹೋಗಿ, ಇಲ್ಲಿ ನೆಕ್ಸ್ಟ್ ಆದ್ರ ಮೇಲೆ ನಿಮ್ಮ ಇಶ್ಯೂಸ್ ಏನಾರ ನಮ್ಮ ಏರಿಯಾದಲ್ಲಿರುವಂಥ ಇಶ್ಯೂಸ್ ನಾವು ರೈಸ್ ಮಾಡಬೇಕು ಅಂದರೆ ಪಬ್ಲಿಕ್ ಇಶ್ಯೂ, ಸಾರ್ವಜನಿಕ ಸಮಸ್ಯೆ ಅಂತ ಇರುತ್ತೆ. ಅದು ಎಲೆಕ್ಷನ್ ಟೈಪ್ಗೆ ಹೋಗ್ಬಿಟ್ಟು ಮಾಡ್ಬೋದು ನೀವು. ಎಲೆಕ್ಷನ್ ಟೈಪ್ಗೆ ಹೋದ್ರೆ ಇವಾಗ ಸದ್ಯಕ್ಕೆ ಮುನ್ಸಿಪಲ್ ಕಾರ್ಪೊರೇಷನ್ ಹಾಕಿದ್ದೀವಿ, ಗ್ರೇಟರ್ ಬ್ಯಾಂಗ್ಳೂರ್ ಆಗಿದ್ದೀವಿ. ಕತ್ರಗುಪ್ಪೆ ವಾರ್ಡ್ ಅಂತ ತಗೊಂಡಿದ್ದೀವಿ. ಇವಾಗ ಕತ್ರಗುಪ್ಪೆ ವಾರ್ಡ್ಗೆ ಹೋಗಿ ಕತ್ರಗುಪ್ಪೆ ಕ್ಲಿಕ್ ಮಾಡಿ, ಕತ್ರಗುಪ್ಪೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನನ್ನ ಇಶ್ಯೂಸ್ ಇರುತ್ತೆ. ಜಾಬ್ ಇಶ್ಯೂಸ್, ಹೆಲ್ತ್ ಇಶ್ಯೂಸ್, ಎಜುಕೇಷನ್, ರೋಡ್ಸು, ವಾಟರ್ ಏನಿದೆಯೋ ಇಲ್ಲಿ ರೈಸ್ ಮಾಡ್ಬೋದು ನೀವು. ಡೈರೆಕ್ಟಾಗಿ ಆ್ಯಪ್ ಒಳಗಡೆ ಹೋಗ್ತಿದ್ದಂಗೆ ನಿಮ್ಮ ಇಶ್ಯೂಸ್ ರೈಸ್ ಮಾಡ್ಬೋದು. ಸೊ ರೈಸ್ ಮಾಡಿಬಿಟ್ಟು ಇದಕ್ಕೆ ಬ್ಯಾಕ್ ಬನ್ನಿ, ಮುಂದೆ ಹೋಗಿ. ಅರ್ಥ ಆಯ್ತಾ? ಎಲ್ಲ ಏನು ಸಮಸ್ಯೆ ನಮ್ಮ ಏರಿಯಾದಲ್ಲಿ ಇದೆಯೋ, ನಮ್ಮ ಊರಲ್ಲಿ ಇದೆಯೋ, ನಮ್ಮ ಹಳ್ಳಿಲಿ ಇದೆಯೋ ಅದನ್ನೆಲ್ಲ ಇಲ್ಲಿ ಇಶ್ಯೂಸ್ ಮಾಡ್ಬೋದು. ನೋಡಿ, ಉದ್ಯೋಗ ಸಮಸ್ಯೆ, ಆರೋಗ್ಯ ಸಮಸ್ಯೆ ಒಂದಷ್ಟಿದೆ. ಕೆಳಗಡೆ ಹೋಗಿ, ಎಲ್ಲ ಸಮಸ್ಯೆಗಳಿದೆ, ಇತರೆ ಸಮಸ್ಯೆನೂ ಇದೆ. ಇಲ್ಲಿ ಪರಿಹಾರ ಏನಿದಕ್ಕೆ ಅಂದರೆ ಈ ಥರ, ಇದು ಭಾಳ ಇಂಪಾರ್ಟೆಂಟ್. ಇದು SOP ಅಂತ. ಇದೇ ಥರ ವರ್ಕ್ ಮಾಡಿದ್ರೆ ಖಂಡಿತ ಪ್ರತಿಯೊಂದಕ್ಕೂ ಪರಿಹಾರ ಸಿಗುತ್ತೆ, ಸೊಲ್ಯೂಷನ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಸಿಂಪಲ್ ಚಾರ್ಟ್. ಅಂದ್ರೆ ಏನಂದ್ರೆ, ಯಾರೇ ನಮ್ಮ ರೆಪ್ರೆಸೆಂಟೇಟಿವ್ ಆಗಲಿ, ಒಂದು ಕಾರ್ಪೊರೇಷನ್ ಎಲೆಕ್ಷನ್ ಇರ್ಬೋದು, ಒಂದು ಗ್ರಾಮ ಪಂಚಾಯತಿ ಇರ್ಬೋದು, ಒಂದು MLA ಇರ್ಬೋದು, ಯಾರು ಬೇಕಾರಾಗಿರ್ಬೋದು, ಅವ್ರು ಇದೇ ಥರ ವರ್ಕ್ ಮಾಡಬೇಕು ಅಂತ ಕಂಡೀಷನ್ ತೊಗೊಂಡು ಸೈನ್ ಹಾಕ್ಸ್ಕೊಂಡಿರ್ತೀವಿ ಇದರಲ್ಲಿ. ಅದೇನಂದ್ರೆ ಫಸ್ಟು ಎಲ್ಲರನ್ನು ಕನೆಕ್ಟ್ ಮಾಡಬೇಕು. ಅವನು ಈ ಫೋರಮಲ್ಲಿ ಬಂದವನು ಪ್ರತಿಯೊಬ್ಬರು ಜನನ್ನು ಕನೆಕ್ಟ್ ಮಾಡಬೇಕು. ಅದು ಬೇರೆ ಬೇರೆ ರೀತಿ, ವರ್ಕಿಂಗ್ ವಿತ್ ಅಡ್ಮಿನಿಸ್ಟ್ರೇಷನ್, ಡಿಸ್ಕಸ್ ವಿತ್ ಪೀಪಲ್, ಬೇರೆ ಬೇರೆ ಥರ ಏನೋ ಕಂಪ್ಲೇಂಟ್ ಬಾಕ್ಸಸ್ ಇರ್ಬೋದು, ಡೈರೆಕ್ಟ್ ಮಾತಾಡೋದಿರ್ಬೋದು, ವಿಡಿಯೋ ಕಾಲ್ ಮಾಡಿರ್ಬೋದು, ಎಲ್ಲ ಹಲವಾರು ರೀತಿಯಲ್ಲಿ ಅವ್ನು ಕನೆಕ್ಟ್ ಆಗಬೇಕು. ಕನೆಕ್ಟ್ ಆಗಿ ನೋಡಿ, ಇಲ್ಲೆಲ್ಲ ಇದೆ ಹೆಂಗೆ ಕನೆಕ್ಟ್ ಆಗಬೇಕು ಅಂತ. ನೆಕ್ಸ್ಟ್ ಮೇಲೆ ಹೋಗಿ, ಫಸ್ಟ್ ಕನೆಕ್ಟ್ ಆದ್ರ ಮೇಲೆ ಅದನ್ನ ಇಟ್ಕೊಂಡು ಅವನು ಅಡ್ಮಿನಿಸ್ಟ್ರೇಷನ್ ಇದರಲ್ಲಿ ಪ್ಲಾನ್ ಮಾಡಬೇಕು. ಇದಕ್ಕೆ ಪ್ಲಾನ್ ABCD 4 ಪ್ಲಾನ್ ಮಾಡ್ತಾನೆ. ಅದರಲ್ಲಿ ಟೈಮ್ ಲೈನ್ ವಿತ್ ಬಡ್ಜೆಟ್ ಪ್ರಾಪರ್ ಆಗಿ ಹಾಕಿ ಪ್ಲಾನ್ ಮಾಡಿ ಅವನೇ ಡಿಸಿಷನ್ ತೊಗೊಳಂಗಿಲ್ಲ. ಅದನ್ನು ಜನರ ಮುಂದೆ ಇಡಬೇಕು. ಮತ್ತೆ ಪೋಲಿಂಗ್ಗೆ ಆ ಸಿಸ್ಟಮ್ ಇದರಲ್ಲಿ ಇದೆ. ಆ ಜನರ ಮುಂದೆ ಇಟ್ಟಾಗ ಅತಿ ಹೆಚ್ಚು ಜನ ಯಾವುದನ್ನು ಕರೆಕ್ಟ್ ಅಂತಾರೋ ಅದನ್ನು ಅವನು ಫಾಲೋ ಮಾಡಬೇಕು. ಇವಾಗ ಪ್ಲಾನ್ B ತುಂಬ ಚೆನ್ನಾಗಿದೆ, ಬಡ್ಜೆಟ್ ಕಡಿಮೆ ಇದೆ, ಟೈಮ್ ಲೈನು ಚೆನ್ನಾಗಿದೆ, ಬಾಳಿಕೆ ಚೆನ್ನಾಗಿ ಬರುತ್ತೆ ಅನ್ನೋದು ಯಾವುದೋ ಒಂದು ಇದನ್ನ ಇಶ್ಯೂನ ಅವರು ಓಕೆ ಅಂದರೆ ಅದನ್ನು ಅವನು ಮಾಡಬೇಕು. ಪಾರದರ್ಶಕವಾಗಿ ಮಾಡಿ ಅದನ್ನ ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಜನರ ಮುಂದೆ ಇಡಬೇಕು. 6 ಮಂತ್ಸ್ಗೆ ಒಂದ್ಸತಿ ಜನ ಮತ್ತೆ ಪೋಲಿಂಗ್ ಮಾಡ್ತಾರೆ, ಪಬ್ಲಿಕ್ ವರ್ಡಿಕ್ಟ್. ನೋಡಿ, ಇಲ್ಲಿ ಜನ ಸ್ಯಾಟಿಸ್ಫೈ ಅಂದರೆ ಅವ್ನು ಮುಂದುವರಿಬೋದು. ಅನ್ಸ್ಯಾಟಿಸ್ಫೈಡ್ ಅಂತ ಪೋಲಿಂಗ್ ಮೋರ್ ದೆನ್ 50% ಅನ್ಸ್ಯಾಟಿಸ್ಫೈಡ್ ಅಂತ ಬಂದರೆ ಅವ್ನಿಗೆ ಇನ್ನೊಂದು ಕರೆಕ್ಷನ್ಗೆ ಒಂದು 3 ಮಂತ್ಸ್ ಟೈಮ್ ಕೊಟ್ಟಿರ್ತೀವಿ. ಆ ಕರೆಕ್ಷನು ಆಗಲಿಲ್ಲ, ಮತ್ತೆ ಅನ್ಸ್ಯಾಟಿಸ್ಫೈ ಅಂತ ಬಂದರೆ ಪೋಲಿಂಗಲ್ಲಿ ಅವ್ನು ಹಿ ಹ್ಯಾಸ್ ಟು ರಿಸೈನ್ ಅಂತ. ಸೊ ಅವ್ನು ಕಂಟಿನ್ಯೂ ಮಾಡ್ಬೋದು, ಇಲ್ಲ ರಿಸೈನ್ ಮಾಡ್ಬೋದು, ಕರೆಕ್ಷನ್ ಮಾಡ್ಬೋದು. ಅದ್ರ ಮುಂದೆ ಹೋದ್ರೆ ರಿಸೈನ್ ಮಾಡಬೇಕು ಅಂತ. ಅಂದರೆ 6 ಮಂತ್ಸ್ ಅವನಿಗೆ ವರ್ಕ್ ಮಾಡಿ ಟೈಮ್ ಇರುತ್ತೆ, 3 ಟೈಮ್ ಇರುತ್ತೆ. ಅವ್ನು ರಿಸೈನು ಕಾನ್ಸ್ಟಿಟ್ಯೂಷನ್ ಇಲ್ಲ, ಏನೇಳಿ ರೈಟ್ ಟು ರಿಕಾಲ್ ಇಲ್ಲ. ಅದಕ್ಕೆ ಇಲ್ಲಿ ಜನನೇ ಸೇರಬೇಕು, ಅವನ್ನ ಹೋರಾಟ ಮಾಡಬೇಕು, ಅವನ್ನ ಕೆಳಗಿಳಿಸ್ಬೇಕು. ಆ ಒಂದು ಬಂದರೆ ಈ ಒಂದು ಪ್ರೊಸೀಜರಲ್ಲಿ ಜನ ವರ್ಕ್ ಮಾಡಿದ್ರೆ, ಜನರು ಇನ್ವಾಲ್ವ್ ಆಗಿ ರೆಪ್ರೆಸೆಂಟೇಟಿವ್ ಇನ್ವಾಲ್ವ್ ಆದ್ರೆ ಒಂದು ಅದ್ಭುತ ಆಗುತ್ತೆ. ಸೊ ಇದ್ರೊಳಗೆ ಅದನ್ನು ತಂದ್ಬಿಟ್ಟಿದ್ದೀವಿ, ಇದ್ರೊಳಗೆ ಆ ಸಿಸ್ಟಮ್ನ. ಸೊ ಇದು SOP ಅಂತ. ಇದು ಕನ್ನಡದಲ್ಲಿ ಇದೆ, ಅದೇ ಥರ ಇಂಗ್ಲೀಷಲ್ಲೂ ಇದೆ. SOP ಆದ್ರ ಮೇಲೆ ಇಲ್ಲಿ ಬರುತ್ತೆ. ಇಲ್ಲೇನಂದ್ರೆ ವೋಟ್ರಿಗೆ ಈ ಥರ ವರ್ಕ್ ಮಾಡ್ತೀನಿ ಅಂತ ರೆಡಿಯಾಗಿ ಬಂದಿರೋ ಆಸ್ಪಿರೆಂಟ್ಸ್ ಯಾರ್ಯಾರಿದ್ದಾರೆ ಅಂತ. ಬ್ಯಾಕ್ ಹೋಗ್ರಿ. ನನ್ನ ಕ್ಷೇತ್ರದ ಆಕಾಂಕ್ಷಿಗಳು ಹೋಗಿ ಫಾರ್ವರ್ಡ್ ಹೋಗಿ ನೋಡಿ, ಇಲ್ಲಿ ನಿಲ್ಸ್ಕೊಳ್ಳಿ. ಇಲ್ಲಿ ಈ ಇದಕ್ಕೆಲ್ಲ ಒಪ್ಪಿ ನಾನು ಏನೋ ಆಸ್ಪಿರೆಂಟ್ ಹಿಂಗೆ ಒಳಗೆ ಬರ್ಬೋದು ಅಂತ ಹೇಳ್ತೀನಿ ನೆಕ್ಸ್ಟ್ ಇದರಲ್ಲಿ. ಇಲ್ಲ, ಒಪ್ಪಿ ಒಳಗೆ ಬಂದಿರೋರು ಒಂದು 3 ಜನ ಇದ್ದಾರೆ ಅನ್ಕೊಳ್ಳಿ ನನ್ನ ಇದಕ್ಕೆ. ಫಾರ್ ಎಕ್ಸಾಂಪಲ್, ಇವಾಗ ನಾಳೆ ಕಾರ್ಪೊರೇಷನ್ ಎಲೆಕ್ಷನ್ ಬರುತ್ತೆ. ಈ ಒಂದು ಇದನ್ನ ಒಪ್ಪಿ ಒಳಗೆ ಬಂದಿದ್ರೆ ಅವ್ನು ಈ ಥರ ಒಳಗೆ ಬರ್ತಾನೆ. ಅಂದರೆ 3 ಜನ ಬಂದಿಯಾರ ಒಂದು ಏರಿಯಾ ಕತ್ರಗುಪ್ಪೆ ಅನ್ನೋ ವಾರ್ಡ್ಗೆ. ಅದರಲ್ಲಿ ಅವ್ರು ಈ ಥರ ಅವ್ರದ್ದೆಲ್ಲ ಬರುತ್ತೆ. ಅದರಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಆ ವಾರ್ಡಲ್ಲಿ ಬಂದಿರೋವಂಥವ್ರು ಹೆಂಗೆ ಜನನ ಕನೆಕ್ಟ್ ಮಾಡ್ತಾರೆ ಅಂದರೆ, ಒಂದು ಇನ್ಸ್ಟಾಗ್ರಾಮ್ ಮೂಲಕ, ಫೇಸ್ಬುಕ್ ಮೂಲಕ ಲೈವ್ ಬರ್ಬೋದು. ವಿಡಿಯೋ ಚಾಟ್ಗೆ ಒಂದು ಟೈಮ್ ಹಾಕಿರ್ತಾನೆ ಅವನು. ನಾ ಸಂಡೇ 9 ರಿಂದ 12 ಗಂಟೆವರೆಗೂ ವಿಡಿಯೋ ಚಾಟ್ ಮಾಡ್ತೀನಿ, ಯಾರು ಬೇಕಾದ್ರೆ ಕನೆಕ್ಟ್ ಆಗ್ಬೋದು ಅಂತ. ಫೇಸ್ಬುಕ್ ಲೈವ್ ಬರ್ತೀನಿ ಅಂತ. ಮೆಸೇಜ್ಗಳಲ್ಲೂ ಕನೆಕ್ಟ್ ಆಗ್ಬೋದು, ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗ್ಬೋದು. ನೇರ ಭೇಟಿನೂ ಕೂಡ ಇಲ್ಲಿ ಫಿಕ್ಸ್ ಮಾಡಿರ್ತಾನೆ. ನನ್ನ ಅರ್ಹತೆಯನ್ನು ಪರೀಕ್ಷಿಸಲು ವಿಡಿಯೋ ಮೀಟ್ ಮಾಡಿ, ನನ್ನ ಅರ್ಹತೆಯನ್ನು ಪರೀಕ್ಷಿಸಲು ನನ್ನ ನೇರವಾಗಿ ಭೇಟಿ ಮಾಡಿ ಅಂತ. ಅಲ್ಲೊಂದು ಗೂಗಲ್ ಮ್ಯಾಪ್ ಹಾಕಿರ್ತಾನೆ, ಒಂದು ಜಾಗ ಯಾವುದೋ ಒಂದು ಕಾಫಿ ಶಾಪ್ ಹತ್ರ ಸಿಗ್ತೀನಿ ಅಂತ ಹೇಳ್ತಾನೆ. ಜನ ಎಲ್ಲ ಹೋಗಲ್ಲಿ ಮೀಟು ಮಾಡ್ಬೋದು ಡೈರೆಕ್ಟ್ ಆಗಿ. ಬೇಡ ಅಂದರೆ ವಿಡಿಯೋ ಚಾಟಲ್ಲಿ ಮಾತಾಡ್ಕೊಬೋದು, ಏನೋ ಮೆಸೇಜ್ ಮಾಡೋದು. ಈ ಥರ ಜನ ಕನೆಕ್ಟ್ ಮಾಡೋದಕ್ಕೆ ಇಲ್ಲಿ ಒಬ್ಬ ಆಸ್ಪಿರೆಂಟು ವೋಟರ್ಸ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಕನೆಕ್ಟ್ ಮಾಡಿದ್ರ ಮೇಲೆ ನೆಕ್ಸ್ಟು ಆಫ್ಟರ್ 12 ಅವರ್ಸ್, ಇವಾಗ ನೈಟ್ ಬೆಳಗ್ಗೆ 9 to 9 ವರೆಗೂ ಮೀಟಿಂಗ್ ಎಲ್ಲ ಆಗುತ್ತೆ ಅನ್ಕೊಳ್ಳಿ. ನೆಕ್ಸ್ಟ್ ಡೇ 9 o'clockಗೆ ಪೋಲಿಂಗ್ ಸ್ಟಾರ್ಟ್ ಆಗುತ್ತೆ.
ಅದ್ರಲ್ಲಿ ಅವನು ಬ್ಯಾಡ, ಆವರೇಜ, ಗುಡ್ಡ, ವೆರಿ ಗುಡ್ಡ, ಎಕ್ಸಲೆಂಟ್ ಅಂತ ನೀವು ವೋಟ್ ಮಾಡ್ಬೋದು. ಅಂದ್ರೆ ನಿಮ್ ರೇಟಿಂಗ್ ಕೊಡ್ಬೋದು. ಈಗ ಒಂದು 1000 ಜನ ಬಂದು ಅವ್ನು ಎಕ್ಸಲೆಂಟ್ ಕೊಟ್ರೆ ಅವನು 5 ಹೋಗ್ತಾನೆ ಮಾರ್ಕ್ಸ್. ಅರ್ಥ ಆಯ್ತಾ? ಗೊತ್ತಾಗ್ತಾ ಇದೆಯಲ್ಲ? ಈ ತರ ಬ್ಯಾಡ್ ಅಂದ್ರೆ ಬ್ಯಾಡ್ ಆಗ್ತಾ ಇರ್ತಾನೆ ಅವ್ನು. ಮತ್ತೆ ಇನ್ನೊಂದು ಮೀಟಿಂಗ್ ಮಾಡಿ ಜನರನ್ನು ಕನ್ವಿನ್ಸ್ ಮಾಡಿಲ್ಲ, ನೀವು ಹೇಳ್ದಂಗೆ ವರ್ಕ್ ಮಾಡ್ತೀನಿ, ಇದೇ ತರ ಮಾಡ್ತೀನಿ ಅಂತ ಹೇಳಿ. ಇಟ್ಸ್ ಓನ್ಲಿ ಇಂಟರಾಕ್ಷನ್ ಬಿಟ್ವೀನ್ ವೋಟರ್ಸ್ ಅಂಡ್ ಆಸ್ಪಿರೆಂಟ್. ಇಲ್ಲಿ ಇದು ಫಾರ್ ಎಕ್ಸಾಂಪಲ್ 1 ತಿಂಗಳು ಎಲೆಕ್ಷನ್ ಟೈಮ್ ಇದೆ ಅಂದ್ರೆ 1 ತಿಂಗಳು ಅವ್ನ ಜನರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಅವ್ನು ಇದನ್ನ ರೈಸ್ ಮಾಡ್ಕೊಬೇಕು. ಅವ್ನು ವೆರಿ ಗುಡ್ ಅಂತ ಬಂದಿದ್ರೆ ಬೇರೆಯವ್ರಿಗೆ ರಿಕ್ವೆಸ್ಟ್ ಮಾಡಿದೀವಿ ನೀವು ಕಾಂಪೀಟ್ ಮಾಡಬೇಡಿ ಅಂತ. ಅದನ್ನ ನಾವು ಹೇಳಂಗಿಲ್ಲ. ಅವನೇ ಕಾಂಪೀಟ್ ಮಾಡಿದ್ರೆ ಫಸ್ಟ್ ಯಾರು ಬಂದಿರ್ತಾರೋ ರೇಟಿಂಗ್ ಅವನಿಗೆ ಎಲೆಕ್ಷನ್ ಇಲ್ಲದಕ್ಕೆ ಅವನು ಸಹಕರಿಸ್ಬೇಕು. ಈ ಶುಡ್ ಸಪೋರ್ಟ್ ಹಿಮ್. ಅರ್ಥ ಆಯ್ತಾ? ಅವಾಗ ಒಬ್ಬರೇ ನಿಂತ್ಕೊಂತಾರೆ ಪ್ರಜಾಕೀಯದಿಂದ. ಸೊ ಈ ತರ ಆಗಿ ಇದ್ರ ನೆಕ್ಸ್ಟ್ ನಿಮ್ಗೆ ಗೊತ್ತಾಯಿದೆ, ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗ್ತಾರೆ. ಎಲೆಕ್ಷನ್ ಆದ್ರ ಮೇಲೆ ಇದೇ ಸಿಸ್ಟಮ್ಗೆ ಬಂದು SOP ತರ ವರ್ಕ್ ಮಾಡಬೇಕು. ಇದು ಓವರ್ ಆಲ್ ಕಾನ್ಸೆಪ್ಟ್. ಓಕೆನಾ? ಇದು ವೋಟರ್ಸ್ಗೆ ಅಂದ್ರೆ ಸಿಟಿಸನ್ಸ್ಗೆ ಯಾರು ಬೇಕಾದ್ರೂ ಬರ್ಬೋದು. ನೋಡಿ ಇಲ್ಲಿ ಕೊಟ್ಟಿರ್ತೀವಿ, ಇಲ್ಲೆಲ್ಲ ಡಿಕ್ಲೇರ್ ಮಾಡ್ಬೇಕು. ಅವನು ಏನ್ ಹೇಳಿ ಇದನ್ನ ಡಿಕ್ಲೇರ್ ಮಾಡಿ ಅವನೊಳಗೆ ಬರ್ಬೇಕು. ನನ್ನನ್ನು ಆಯ್ಕೆ ಮಾಡಿದವ್ರೆ ನನಗೆ ಮಾಲೀಕರು, ಅವ್ರು ಹೇಳಿದಂಗೆ ನಾನು ಕೆಲಸ ಮಾಡ್ತೀನಿ, ಯಾವುದೇ ರೀತಿಲಿ ಇದಾಗಲ್ಲ. ಅಕಸ್ಮಾತ್ ನನಗೆ ಬೇರೆಯವ್ರಿಗಿಂತ ಕಡಿಮೆ ಏನಾರ ಗ್ರೇಡ್ ಏನೋ ರೇಟಿಂಗ್ ಬಂದ್ರೆ ನಾನು ಎಲೆಕ್ಷನ್ ನಿಂತ್ಕೊಳ್ಳಲ್ಲ. ಹಂಗಂತ ನಾವು ಹೇಳ್ತಾ ಇಲ್ಲ ಎಲೆಕ್ಷನ್ ನಿಂತ್ಕೊಂಡ್ಬಿಡ ಅಂತ. ಅವ್ರು ನಿಂತ್ಕೊಬೋದು. ಒಂದು ಪ್ಯೂರ್ಲಿ ಇದಾಗಿ ಒಬ್ರು ಯಾರೋ ಚೆನ್ನಾಗಿ ಬಂದಿರೋ ಅವ್ರು ಮಾಡ್ಲಿ ಅನ್ನೋ ಒಂದು ಇದ್ರಲ್ಲಿ ಅವ್ನು ಬಿಟ್ಕೊಡ್ಬೋದು ಬೇಕಾದ್ರೆ. ಆ ಥರ ಮಾಡಿ ಅದನ್ನ ಮೇಲೇನೆಲ್ಲ ಓದಿನ ಅದಕ್ಕೆ ಒಪ್ಪುತ್ತೇನೆ ಅಂತ ಕ್ಲಿಕ್ ಮಾಡ್ತಾರೆ. ಅದು ಕ್ಲಿಕ್ ಮಾಡಿ ಮುಂದೆ ಹೋದ್ರೆ ಅವ್ರದ್ದು ಮೇಜರ್ ಅವ್ರು ಎಲ್ಲಿದ್ದಾರೆ, ಅವ್ರ ಹೆಸರೇನು, ಬ್ಯಾಂಗ್ಳೂರು, ಅದು ಇದು ಬರುತ್ತೆ. ಬೇರೆ ಏನು ತಗೊಳ್ಳಲ್ಲ, ಬರೀ ಅವ್ರದ್ದು ಇನ್ಫಾರ್ಮೇಶನ್ ತಗೊಂತೀವಿ. ತಗೊಂಡು ಮುಂದೆ ಹೋಗ್ತೀವಿ. ಮುಂದೆ ಹೋದ್ರೆ ಅವ್ರು ಬೇಕಾದ್ರೆ ಆಪ್ಷನಲ್ ವಾಟ್ಸಪ್ ನಂಬರ್ ಕೊಡ್ಬೋದು. ಇವಾಗ ಪಾಪ ಈ ತರ ಹುಡುಗಿರು ನಾನು ಕೊಡಲ್ಲ ಅಂತ ಅನ್ಕೊಳ್ಳಿ, ಬೇಡ ಆಪ್ಷನಲ್ ಮಾಡಿದೀವಿ, ನಾನು ನಂಬರ್ ಕೊಡಲ್ಲ ಸರ್ ಬೇಡ. ನೀವು ಹೆಂಗ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಜನನ್ನ. ಓಕೆನಾ? ಕೊಡೋರು ಕೊಡ್ಬೋದು, ನಂಬರ್ ಕೊಡೋದು, ವಾಟ್ಸಪ್ ನಂಬರ್ ಕೊಡೋದು, ವಿಡಿಯೋ ಚಾಲ್ದು ಎಲ್ಲ ಕೊಡ್ಬೋದು, ಇನ್ಸ್ಟಾಗ್ರಾಮ್ ಲಿಂಕ್ ಹಾಕ್ಬೋದು, ಫೇಸ್ಬುಕ್ ಲಿಂಕ್ ಹಾಕ್ಬೋದು, ಎಲ್ಲ ಹಾಕಿರ್ಬೋದು. ಟೈಮಿಂಗ್ ಒಂದು ಅವ್ನು ಕೊಡ್ತಾನೆ, ನಾನು ಈ ಟೈಮಲ್ಲಿ ಫೇಸ್ಬುಕ್ ಲೈವ್ ಬರ್ತೀನಿ ಅಂದ್ರೆ ನೀವು ನೋಡ್ಬಿಟ್ಟು ಕನೆಕ್ಟ್ ಆಗ್ಬೋದು ಆ ಥರ. ಸೊ ಇದೆಲ್ಲ ಆದ್ರ ಮೇಲೆ ಈಗ ಅವ್ನು ಎಲೆಕ್ಷನ್ ಇಟ್ಕೊತಾನೆ. ಇಲ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂತಿದೆ ನೋಡಿ. ಇಲ್ಲೇನಂದ್ರೆ ಯಾವ ಎಲೆಕ್ಷನ್ ಅನೌನ್ಸ್ ಆಗುತ್ತೋ ಅದು ಮಾತ್ರ ಓಪನ್ ಆಗುತ್ತೆ. ಈಗ GBA ಇದಾಗಿದೆ, GBA ಓಪನ್ ಆಗುತ್ತೆ ಇಲ್ಲಿ. ಆ GBA ನೀವು ಹೇಳ್ದಂಗೆ ಈಗ ಕತ್ರಗುಪ್ಪೆ ಹುಡುಕೋದ್ವಲ್ಲ ಆ ಥರ ಎನಿ ವಾರ್ಡ್, ನಿಮ್ಮ ವಾರ್ಡ್ ಹುಡುಕೊಂಡ್ಬಿಟ್ಟು ನೀವು ಎಂಟರ್ ಆಗ್ಬೋದು. ಓಕೆನಾ? ಅದಾದ್ರ ಮೇಲೆ ನೆಕ್ಸ್ಟ್ ಅವ್ರ ಬಗ್ಗೆ ಅವ್ರು ಏನೋ ಬರ್ಕೊಬೋದು ಆಸ್ಪಿರೆಂಟ್. ನೋಡಿ ಇಲ್ಲಿ ಇನ್ಸ್ಟಾಗ್ರಾಮ್ ಲಿಂಕು ನೋಡಿ. ಮುಂದೆ ಹೋಗಿ, ನನ್ನ ಫಾಸ್ಟ್ ಇರ್ಬೇಕು ನೀವು ಆರಾಧ್ಯ. ಓಕೆನಾ? ಇಲ್ಲಿ ಅವ್ನ ಫೋಟೋ ಕ್ಲಿಕ್ ಮಾಡಿ ಅವ್ನ ಫೋಟೋ ಅಪ್ಲೋಡ್ ಮಾಡ್ಬೇಕು. ಆಸ್ಪಿರೆಂಟಿಗೆ ಮಾತ್ರ ಕಂಪಲ್ಸರಿ ಮಾಡಿದೀವಿ ಅದನ್ನ. ಅವ್ನ ಫೋಟೋ ಕ್ಲಿಕ್ ಮಾಡಿ ಅಥವಾ ಫೋಟೋ ಅಪ್ಲೋಡು ಮಾಡ್ಬೋದು ಅವನು. ನೆಕ್ಸ್ಟ್ ಫೋಟೋ ಅಪ್ಲೋಡ್ ಮಾಡಿದ್ರ ಮೇಲೆ ನೋಡಿ ಫೋಟೋ ಅಪ್ಲೋಡ್ ಮಾಡಿದ್ರು ಅವರು. ಆಮೇಲೆ ಇಲ್ಲಿ SOP ನ ಡೌನ್ಲೋಡ್ ಮಾಡಿ ಅದಕ್ಕೆ ಸೈನ್ ಮಾಡಿ ಮತ್ತೆ PDF ಫಾರ್ಮೇಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು ಅವ್ನು ಸೈನ್ ಮಾಡಿ. ಯಾಕಂದ್ರೆ ಅದೇ ವೆರಿ ಇಂಪಾರ್ಟೆಂಟ್. ಅವ್ನು ನಾನು ಇದೇ ತರ ಕೆಲಸ ಮಾಡ್ತೀನಿ ಅಂತ ನೋಡಿ ಇಲ್ಲಿ ಡೌನ್ಲೋಡ್ ಮಾಡ್ಬೋದು SOP ನ. ಯಾಕಂದ್ರೆ ಅವರು ಇದನ್ನ ಇಲ್ಲಿ ಇಂಟರ್ನೆಟ್ ಇಲ್ಲ ಅನ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದೆ. ಅದೇ ಆಲ್ರೆಡಿ ಡೌನ್ಲೋಡ್ ಆಗಿದೆ ನೋಡಿ. ಡೌನ್ಲೋಡ್ ಆಗಿದೆ, ಇದನ್ನ ಅಪ್ಲೋಡ್ ಮಾಡಿದ್ರು, ಸೈನ್ ಮಾಡಿ ಅಪ್ಲೋಡ್ ಮಾಡಿದ್ರು, ಸರಿ ಅಂತ ಬಂದು ಅವ್ನು ಆಸ್ಪಿರೆಂಟ್ ಆಗ್ತಾನೆ. ಓಕೆನಾ? ನೆಕ್ಸ್ಟ್ ಆಸ್ಪಿರೆಂಟ್ ಆದ್ಮೇಲೆ ಅವ್ನಿಗೆ ಈ ತರ ಬರುತ್ತೆ. ಬ್ಯಾಕ್ ಹೋಗಿ ನೋಡಿ, ನನ್ನ ಪ್ರೊಫೈಲು ಸಾರ್ವಜನಿಕ ಸಮಸ್ಯೆ. ಅವನು ನೋಡ್ಬೋದು ಅವನ ಏರಿಯಾದಲ್ಲಿ ಜನ ಏನೇನು ಸಮಸ್ಯೆ ಹೇಳಿದ್ದಾರೆ ಅಂತ. ಆಮೇಲೆ SOP ನೋಡ್ಬೋದು. ನಾಗರಿಕನ ಭೇಟಿ ಮಾಡ್ಬೋದು ಡೈರೆಕ್ಟ್ ಆಗಿ. ಇಲ್ಲಿ ಭೇಟಿ ಅಂತ ಹೊಡೆದ್ರೆ ಅವ್ನ ಟೈಮಿಂಗ್ ಎಲ್ಲ ಹಾಕಿ ಫಿಕ್ಸ್ ಮಾಡ್ಬೇಕಾಗತ್ತೆ. ವಿಡಿಯೋ ಸಭೆ ಮಾಡ್ಬೋದು, ಅವ್ನ ಟೈಮಿಂಗ್ ಹಾಕಿ ಫಿಕ್ಸ್ ಮಾಡ್ರೆ ಅದು ವೋಟರ್ಸ್ಗೆ ರಿಫ್ಲೆಕ್ಟ್ ಆಗುತ್ತೆ. ಅದೇ ಥರ ನಾಗರಿಕರೊಂದಿಗೆ ಚಾಟ್, ನನ್ನ ಕ್ಷೇತ್ರದ ಆಕಾಂಕ್ಷಿಗಳು ಬೇರೆ ಯಾರು ನಿಂತಿದ್ದಾರೆ ಅಂತ ನೋಡ್ಬೋದು. ಆಮೇಲೆ ನಾಗರಿಕರು ಯಾರು, ಎಲ್ಲ ಆಕಾಂಕ್ಷಿಗಳು ನೋಡ್ಬೋದು. ಈ ಥರ ಅರ್ಥ ಆಯ್ತಲ್ವಾ? ಈಗೇನಂದ್ರೆ ವೋಟರ್ಗೊಂದು ಸಪ್ರೇಟ್ ಏನೋ ಡ್ಯಾಶ್ ಬೋರ್ಡ್ ಇರುತ್ತೆ, ಹೋಮ್ ಪೇಜ್. ಆಸ್ಪಿರೆಂಟ್ ಅವ್ರು ಇನ್ನೊಂದು ಹೋಮ್ ಪೇಜ್ ಬರುತ್ತೆ. ಆ ಹೋಮ್ ಪೇಜಲ್ಲಿ ಏನಂದ್ರೆ ಅವರು ನಾನು ವಿಡಿಯೋ ಕಾಲ್ಗೆ ಅಲ್ಲಿ ಕನೆಕ್ಟ್ ಮಾಡಿ ಅದು ಹಾಕ್ರಿ. ವಿಡಿಯೋ ಕಾಲ್ ನೋಡಿ ಇಲ್ಲಿ ಹಾಕಿದ ನೋಡಿ, ಮೀಟ್ ಸಿಟಿಸನ್ಸ್ ಅಂದಾಗ ಅವ್ನ ಲೊಕೇಶನ್ ಹಾಕಿ ಗೂಗಲ್ ಮ್ಯಾಪ್ ಲಿಂಕು ಹಾಕ್ಬೋದು, ಹಾಕದೇ ಇದ್ರೂ ಪರವಾಗಿಲ್ಲ. ನೋಡಿ ಗೂಗಲ್ ಮ್ಯಾಪ್ ಲಿಂಕ್ ಹಾಕ್ತಾನೆ. ಡೇ ನಾನು 4ನೇ ತಾರೀಕು ಅಥವಾ 1ನೇ ತಾರೀಕು 2 ಗಂಟೆಯಿಂದ 4 ಗಂಟೆವರೆಗೆ ಯಾವುದೋ ಒಂದು ಜಾಗದಲ್ಲಿ ಸಿಗ್ತೀನಿ ಅಂದ್ರೆ ಅವನು ಕನೆಕ್ಟ್ ಆಗ್ತಾನೆ. ಇದೇ ತರ ಪ್ರತಿಯೊಂದಕ್ಕೂ ಇರುತ್ತೆ, ಚಾಟ್ ಮಾಡೋದಕ್ಕೆ, ಇನ್ಸ್ಟಾಗ್ರಾಮ್ಗೆ, ಎಲ್ಲದಕ್ಕೂ ಈ ತರ ಅವನೇ ಫಿಕ್ಸ್ ಮಾಡಿ ಅವನೇ ಟೈಮ್ ಹಾಕೊಂಡು ಅವನ ಜನಕ್ಕೆ ಇದು ಮಾಡ್ಬೋದು. ಇದು ಓವರ್ ಆಲ್ ವಿಷಯ ಅಷ್ಟೇ ಅಲ್ಲೇನ್ರಿ? ವಿಡಿಯೋ ಕಾಲ್ ಸೇಮ್ ಅದೇ, ಅವ್ರಿಗೆ ಅರ್ಥ ಆಗೋಯ್ತು. ಅರ್ಥ ಆಯ್ತಾ? ಸೇಮ್ ವಿಡಿಯೋ ಕಾಲ್ಗೂ ಬರುತ್ತೆ, ಫೇಸ್ಬುಕ್ಗೂ ಬರುತ್ತೆ, ಇನ್ಸ್ಟಾಗ್ರಾಮ್ಗೂ ಬರುತ್ತೆ. ಎಷ್ಟು ಬೇಕಾದ್ರೂ ಅವ್ನು ಕನೆಕ್ಟ್ ಆಗೋದಕ್ಕೆ ಮಾಡ್ತಾ ಇರ್ಬೋದು. ಈ ತರ ಒಂದು ಆಸ್ಪಿರೆಂಟ್ಸ್ನ
ವೋಟರ್ಸ್ನ ಕನೆಕ್ಟ್ ಮಾಡಕ್ ಟ್ರೈ ಮಾಡಿದ್ದೀವಿ.